ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು, ಆಹಾ ಆಹಾ ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಏನು ಹಾಡೆಲ್ಲ ಆಡ್ತಾ ಇದ್ದೀನಿ ಅಂತ ಅನ್ಕೊಂತಾ ಇದ್ದೀರಾ? ಎಸ್, ಈ ತರ ರುಚಿ ರುಚಿಯಾಗಿರೋ ಕೋಳಿ ಸಾರು ತಿಂತಾ ಇದ್ರೆ ಈ ಹಾಡ್ ಆಡ್ಬೇಕು ಅಂತ ಅನ್ಸುತ್ತೆ. ಇವತ್ತು ಮಾಡ್ತಾ ಇರೋದು ನಾನು ಚಿಕನ್ ಕೈಮಾ ಉಂಡೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಯೂಟ್ಯೂಬ್ ಚಾನಲ್. ಲಾಸ್ಟ್ ಟೈಮು ಚಿಕನ್ ಕೈಮಾ ಉಂಡೆದು ಶಾರ್ಟ್ ವಿಡಿಯೋ ಹಾಕಿದ್ದೆ. ಅದರಲ್ಲಿ ಸುಮಾರು ಜನ ರೆಸಿಪಿ ಕೇಳಿದ್ರು, ಅವ್ರಿಗೋಸ್ಕರ ಈ ರೆಸಿಪಿ. ಒಂದು 1/4 kg ಆಗುವಷ್ಟು ಕೋಳಿ ತಗೊಂಡಿದ್ದೀನಿ. ಅದನ್ನ ಕ್ಲೀನಾಗಿ ತೊಳೆದು ನೀರು ಸೋರಿಸಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಅರ್ಧ kg ಮಾಂಸ ಪೀಸು, ಇನ್ನರ್ಧ kg ಕೈಮಾ ಉಂಡೆಗೆ ನಾನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು. ರುಬ್ಕೊಳ್ಳೋದಕ್ಕೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕಾಯಿ, ಉರ್ಗಡ್ಲೆ, ಚಕ್ಕೆ, ಲವಂಗ, ಮೆಣಸು, ಗಸಗಸೆ. ಸ್ವಲ್ಪ ಉರ್ಗಡ್ಲೆ ಇದು ಕೈಮಾ ಉಂಡೆಗೆ ಪುಡಿ ಮಾಡ್ಕೊತೀನಿ. ಧನಿಯಾ ಪುಡಿ, ಒಣಮೆಣಸಿನ್ಕಾಯಿ ಪುಡಿ, ಅರಿಶಿನ ಪುಡಿ ಇದಿಷ್ಟು ಆಡಿಸ್ಕೊಳಕ್ಕೆ. ರುಬ್ಕೊಳಕ್ಕೆ ಹಾಕೊಂತ ಇದ್ದೀನಿ. 1 ಕಪ್ ಅಷ್ಟು ಕೊಬ್ಬರಿ ತುರಿ, 2 ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಅಷ್ಟು ಮೆಣಸು, ಅರ್ಧ ಸ್ಪೂನ್ ಅಷ್ಟು ಲವಂಗ, 2-3 ಚಕ್ಕೆ ಪೀಸು, 2 ಸ್ಪೂನ್ ಅಷ್ಟು ಉರಿಗಡ್ಲೆ, ಅರ್ಧ ಸ್ಪೂನ್ ಅಷ್ಟು ಗಸಗಸೆ ತಗೊಂಡಿದ್ದೀನಿ. ಒಂದು 5-6 ಹಸಿಮೆಣಸಿನ್ಕಾಯಿ, 1-2 ಈರುಳ್ಳಿ, 5-6 ಪೀಸ್ ಅಷ್ಟು ಶುಂಠಿ, ದಪ್ಪಗಿರೋ 2 ಟೊಮೆಟೊ, 1 ಕಪ್ ಅಷ್ಟು ಪುದೀನ ಸೊಪ್ಪು, 1 ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು. ನಾನು ಯಾವಾಗಲೂ 1 ಕೋಳಿ ಫುಲ್ ತಗೊಂಡು ಕಟ್ ಮಾಡಿಸ್ಕೊತೀನಿ. ಅರ್ಧ kg 1 kg ತಗೊಳ್ಳಲ್ಲ. 1 ಕೋಳಿ ಫುಲ್ ತಗೊಂಡ್ರೆ ಒಂದು 2-3 ದಿನ ಇಟ್ಕೊಂಡು ತಿನ್ಬೋದು ಅಂತ. ಮಸಾಲೆನ ಚೆನ್ನಾಗಿ ನೈಸಿಗೆ ರುಬ್ಕೊಳ್ತಾ ಇದ್ದೀನಿ. ನೈಸಿಗೆ ಚೆನ್ನಾಗಿ ರುಬ್ಕೊಂಡ್ರೆ ಸಾರು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಒಂದು ಕುಕ್ಕರ್ಗೆ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಫಸ್ಟು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಮತ್ತೆ ಒಂದು ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ನಾನು 1 ಈರುಳ್ಳಿ 1 ಟೊಮೆಟೊ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದಾದಮೇಲೆ ಚಿಕನ್ ಹಾಕ್ಕೊತೀನಿ. 3/4 kg ಅಷ್ಟು ಚಿಕನ್ ಹಾಕ್ಕೊತಾ ಇದ್ದೀನಿ. ಇದನ್ನು ನಾನು 2-3 ಸಲ ತೊಳೆದು ನೀರೆಲ್ಲ ಚೆನ್ನಾಗಿ ಸೋರ್ಸಾದ್ಮೇಲೆ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಇದರಲ್ಲಿರೋ ನೀರೆಲ್ಲ ಚೆನ್ನಾಗಿ ಸುಂಡಾದ್ಮೇಲೆ ಸ್ವಲ್ಪ ಫ್ರೈ ಮಾಡಿಕೊಂಡು 1-2 ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ 1-2 ಸ್ಪೂನ್ ಅಷ್ಟು ಒಣಮೆಣ್ಸಿನ್ಕಾಯಿ ಪುಡಿ, 1-2 ಸ್ಪೂನ್ ಅಷ್ಟು ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಪುಡಿ ಎಲ್ಲ ಹಾಕಿದ್ಮೇಲೆ ಬೇಗ ತಳ ಹಿಡ್ಕೊಂಡ್ಬಿಡುತ್ತೆ. ತಳ ಹಿಡಿಯಕ್ಕೆ ಬಿಡದೆ ಅಲ್ಲಲ್ಲೇ ತಿರ್ಗಿಸ್ಕೊತಾ ಇರಬೇಕು. ಇದೊಂಚೂರು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಮಸಾಲೆ ಏನು ನಾವು ಆವಾಗಲೇ ರುಬ್ಬಿಟ್ಕೊಂಡಿದ್ದೀವೋ ಅದನ್ನು ಹಾಕ್ಕೊಂಡು ನಮಗೆ ನೀರು ಎಷ್ಟು ಬೇಕೋ, ನಾವು ಮಸಾಲೆ ಎಷ್ಟು ಮಾಡ್ಕೊಂಡಿರ್ತೀವೋ ಅದಕ್ಕೆ ತಕ್ಕನಂತೆ ನೀರು ಮಿಕ್ಸ್ ಮಾಡಿಕೊಂಡು 1 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ಮತ್ತು ಏನು ಸಮಾಚಾರ ಫ್ರೆಂಡ್ಸ್? ಡೈಲಿ ವೀಡಿಯೋ ಹಾಕಿ ಅಂತೀರಾ. ನನಗೆ ವೀಡಿಯೋ ಹಾಕೋದಕ್ಕೆ ಟೈಮ್ ಸಾಕಾಗ್ತಾಯಿಲ್ಲ, ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ. ಇವಾಗ ರಾತ್ರಿ 1 ಗಂಟೆ ಆಗಿದೆ. ಈ ಟೈಮಲ್ಲಿ ಎಡಿಟ್ ಮಾಡ್ತಾ ಇದ್ದೀನಿ ನಾನು. ಚಿಕನ್ ಪೀಸ್ನ ನಾನೇ ಸಣ್ಣ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, 1 ಸ್ಪೂನ್ ಅಷ್ಟು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ಗಿನ್ನ ಕಡಿಮೆ ಅಷ್ಟು ಅರಿಶಿನ ಪುಡಿ ಹಾಕೊತಾ ಇದ್ದೀನಿ. ಸಾಂಬಾರ್ಗೆ ಅಂತ ರುಬ್ಕೊಂಡಿರೋ ಮಸಾಲೆನ 1 ಕಪ್ ಅಷ್ಟು ನಾನು ಇದಕ್ಕೆ ಹಾಕೊತಾ ಇದ್ದೀನಿ. ಇದ್ರ ಜೊತೆಗೆ 1 ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡು 2-3 ಸ್ಪೂನ್ ಅಷ್ಟು ಉರ್ಗಡ್ಲೆನ ಪುಡಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉರ್ಗಡ್ಲೆ ಹಾಕೊಳ್ಳೋದ್ರಿಂದ ಕೈಮಾ ಉಂಡೆ ಹೊಡ್ಕೊಳ್ಳಲ್ಲ, ಚೆನ್ನಾಗಿ ಬರುತ್ತೆ. ಯಾಕಂದರೆ ಇದಕ್ಕೆ ನಾನು ಮೊಟ್ಟೆ ಯೂಸ್ ಮಾಡ್ತಾ ಇಲ್ಲ. ಮೊಟ್ಟೆ ಬೇಕಾದರೆ ಹಾಕೊಬೋದು. ಮಸಾಲೆ ಮತ್ತು ಪುಡಿಗಳನ್ನೆಲ್ಲ ಹಾಕೊಂಡಿರೋದನ್ನ ಮಾಂಸದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚಿಕ್ಕ ಜಾರ್ಗೆ ಒಂದು ಸ್ವಲ್ಪನೇ ಹಾಕಿ, ತುಂಬ ನೈಸಿಗೂ ಅಲ್ಲ ತುಂಬ ತರಿಯಾಗೂ ಅಲ್ಲ, ಒಂದು ಮೀಡಿಯಮ್ ಆಗಿ ರುಬ್ಕೋಬೇಕು. ಸ್ವಲ್ಪನೇ ಹಾಕೊಂಡು ರುಬ್ಕೋಬೇಕು. ತುಂಬ ನೈಸಿಗೆ ರುಬ್ಕೊಬಾರ್ದು, ಚೆನ್ನಾಗಿ ಬರೋದಿಲ್ಲ. ಎಲ್ಲ ರುಬ್ಕೊಂಡಾದ್ಮೇಲೆ ಒಂದು ತಟ್ಟೆಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಇನ್ನೊಂದು ತಟ್ಟೆಗೆ ಸ್ವಲ್ಪ ಎಣ್ಣೆ ಸವರ್ಸ್ಕೊಂಡು ಸಣ್ಣ ಸಣ್ಣ ಉಂಡೆಗಳು ಮಾಡಿಟ್ಕೋಬೇಕು. ದಪ್ಪ ಉಂಡೆ ಮಾಡಿಕೊಂಡ್ರೆ ಬೇಗ ಬೇಯಲ್ಲ, ಸಣ್ಣ ಉಂಡೆ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಕುಕ್ಕರಲ್ಲಿ ಮಾಂಸ ಇರುತ್ತೆ, ಅದ್ರ ಜೊತೆಗೆ ನಾವು ಕೈಮಾ ಉಂಡೆ ದಪ್ಪಗೆ ಹಾಕೊಂಡ್ರೆ ಹೊಡ್ಕೊಂಡ್ಬಿಡುತ್ತೆ. ಸಣ್ಣಕ್ಕೆ ಹಾಕೊಂಡ್ರೆ ಹೊಡ್ಕೊಳ್ಳೋದಿಲ್ಲ, ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಬೋನ್ಲೆಸ್ ಚಿಕನ್ನ ತಗೊಂಡಿದ್ದೀನಿ. ಅಂದರೆ ನಾವಂತೀವಿ ಅದಕ್ಕೆ ಹುಲ್ಲಂಗಿರೋದು ಅಂತ. ಆ ಥರದ್ದು ನಾವು ಜಾಸ್ತಿ ಇಷ್ಟಪಡಲ್ಲ ಆ ಥರದ್ದು ತಿನ್ನೋದಕ್ಕೆ. ಮತ್ತು ಅದು ಬೇಗ ಬೇಯೋದು ಇಲ್ಲ. ಸಾಂಬಾರು ಮಾಡಿದ್ರೆ ಅದರಲ್ಲಿ ತಿನ್ನೋಕ್ಕಾಗಲ್ಲ. ಈ ಥರ ಕೈಮಾ ಉಂಡೆಗಳು ಮಾಡಿಕೊಂಡ್ರೆ ಸಾರು ಟೇಸ್ಟೂ ಚೆನ್ನಾಗಿ ಬರುತ್ತೆ. ಕೈಮಾ ಉಂಡೆನೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ.
ಒಂದು ವಿಜಿಲ್ ಅಷ್ಟೇ ಕೂಗಿಸ್ಕೊಂಡಿದ್ದೀನಿ. ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು, ಚಿಕನ್ನು ಬೇಗ ಬೆಂದಿರುತ್ತೆ. ಮತ್ತು ಸಾರು ಗಟ್ಟಿ ಇದೆ, ಅದಕ್ಕೆ ನಾನು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಕುದ್ದಾದಮೇಲೆ ನಾವೇನು ಕೈಮಾ ಉಂಡೆ ಮಾಡ್ಕೊಂಡಿರ್ತೀವೋ ಅದನ್ನು ಒಂದೊಂದೇ ಹಾಕ್ಕೊತೀನಿ. ನೀವು ಒಂದ್ಸಲಿ ಟ್ರೈ ಮಾಡಿ, ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನನಗಂತೂ ಇದು ತುಂಬ ಫೇವ್ರೇಟು. ವಾರಕ್ಕೊಂದ್ಸಲಿ 15 ದಿವಸಕ್ಕೊಂದ್ಸಲಿ ನಾವು ಮನೇಲಿ ಮಾಡ್ತಾನೆ ಇರ್ತೀವಿ. ಕೈಮಾ ಉಂಡೆ ಹಾಕಿದ್ಮೇಲೆ ವಿಜಿಲ್ ತೆಗೆಸ್ಕೋಬಾರ್ದು, ಹಂಗೆ ಜಸ್ಟ್ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕು. ಕೈಮಾ ಉಂಡೆ ಬೇಗ ಬೆಂದ್ಬಿಡುತ್ತೆ. ಮತ್ತು ಅದಾದಮೇಲೆ ನಾನು ತುಂಬ ಜೋರಾಗಿ ತಿರುಗಿಸ್ತಾ ಇಲ್ಲ, ಲೈಟಾಗಿ ತಿರುಗಿಸ್ಕೊತಾ ಇದ್ದೀನಿ. ಜೋರಾಗಿ ತಿರುಗಿಸಿದ್ರೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಲೈಟಾಗಿ ತಿರುಗಿಸ್ಕೊಂಡ್ರೆ ಸಾಕು. ನೋಡಿ ಉಂಡೆಗಳು ಎಷ್ಟು ಚೆನ್ನಾಗಿ ಬಂದಿದೆ. ಹುರ್ಗಡ್ಲೆ ಪುಡಿ ಹಾಕೋದ್ರಿಂದ ಕೈಮಾ ಉಂಡೆ ಹೊಡ್ಕೊಳ್ಳಲ್ಲ, ಚೆನ್ನಾಗಿ ಬರುತ್ತೆ. ಮೊಟ್ಟೆ ಹಾಕದೇ ಇದ್ರೂ ನಡೆಯುತ್ತೆ, ಆದರೆ ಹುರ್ಗಡ್ಲೆ ಪುಡಿ ಹಾಕಲೇಬೇಕು. ಅದಾದಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಸ್ಟವ್ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ. ಸ್ವಲ್ಪ ಬಿಸಿಗೆ ಹಸಿಯಾಗಿದ್ದರೆ ಅದು ಚೆನ್ನಾಗಿ ಬೆಂದೋಗುತ್ತೆ. ಮತ್ತು ಇದು ನಮ್ಮಮ್ಮ ಮಾಡೋ ಥರ ಸ್ಟೈಲಲ್ಲಿ ಮಾಡಿರೋದು. ಅವ್ರು ಹೆಂಗೆ ಹೇಳ್ಕೊಟ್ಟಿದ್ದಾರೆ ಹಾಗೆ ಮಾಡ್ತೀನಿ ನಾನು. ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಅವ್ರು ಹೇಳ್ಕೊಡೋದೆಲ್ಲನೂ. ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.